ಹೌದು ವೀಕ್ಷಕರೇ, ಕಲಬುರಗಿ ಜಿಲ್ಲೆ ಗಡಿ ಗ್ರಾಮವಾದ ಯಡ್ರಾಮಿ. ಈ ಯಡ್ರಾಮಿ ಗ್ರಾಮದಲ್ಲಿ ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ ಒಬ್ಬ ಬಾಹುಬಲಿ ಅವರೇ ಕರಿಯಪ್ಪ ಪೈಲ್ವಾನ್. ಹಿಂಗಾಗಿ ನಮ್ಮ ಅಪ್ಪರು ಒಂದ್ ಸ್ವಲ್ಪ ಆಸೆ ಐತ್ರಿ. ಹಿಂಗಾಗಿ ನಮ್ಮ ಅಪ್ಪರು ಒಂದ್ ಸ್ವಲ್ಪ ಮಾತು ಸರಿ ಹೋದ್ರಿ ಸರ್. ನಮ್ಮ ಅಪ್ಪರು ಪೈಲ್ವಾನ್ ಮಾಡ್ಬೇಕು ಅನ್ನೋದೊಂದು ಆಸೆ ಐತಿ. ಹೌದು, ಮಗನಿಗೆ ಪೈಲ್ವಾನ್ ಮಾಡ್ಬೇಕನ್ನೋ ಆಸೆ ನೋಡಿ. ಈತ ತನ್ನ ಬಾಲ್ಯದಿಂದಲೂ ಛಲ ಬಿಡದೆ ಸತತ ಪ್ರಯತ್ನಗಳೊಂದಿಗೆ ಭಾರ ಎತ್ತುವ ಸ್ಪರ್ಧೆ ಕರಗತ ಮಾಡಿಕೊಂಡು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತನ್ನ ಶಕ್ತಿ ಪ್ರದರ್ಶನ ಮಾಡುತ್ತಾ ಬಂದಿದ್ದಾನೆ. ನಾವು ನಮ್ಮ ನೇರ ನುಡಿ ಸುದ್ದಿವಾಹಿನಿ ತಂಡದಿಂದ ಕರಿಯಪ್ಪ ಪೈಲ್ವಾನ್ ಜೀವನ ಶೈಲಿ ಹೇಗಿದೆ ಹಾಗೂ ಈ ಭಾರ ಎತ್ತುವ ಜೊತೆಗೆ ತಮ್ಮ ಜೀವನ ಯಾವ ರೀತಿ ನಡೆಸುತ್ತಾ ಬಂದಿದ್ದಾರೆ ಎಂಬುದು ಸಂದರ್ಶನದ ಮುಖಾಂತರ ತಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದ್ದೇವೆ. ಹೆಚ್ಚಿಗೆ ಒಟ್ಟ ನನಗೆ ಏನಿಲ್ಲ ಸರ್. ಒಟ್ಟ ನಾನು ಒಬ್ಬ ದೊಡ್ಡ ಪೈಲ್ವಾನ್ರ ಜೋಡಿ ಇವ್ರಾಗ ನಾನು ಬೊಮ್ಮಂತ ಹೋಗ್ಬೇಕು, ಅವ್ರಾಗ ನಾನು ಎದ್ದಾಡ ನನಗೇನ್ರಿ ಅವ್ರ ಜೋಡಿ ನಿಮ್ಗೇನು ಯಾವ ಟಫ್ ನಿಮ್ಮ ಸ್ಪರ್ಧೆಯಲ್ಲಿ ನೀವು ಭಾರತ ಸ್ಪರ್ಧೆಯಲ್ಲಿ ನಾನು ಕಾಂಪಿಟೇಟಿವ್ ಇವರು ಅಂದ್ರೆ ನಾನು ಎದುರಾಳಿ ಇವ ಬಲಿಷ್ಠ ಅಂತ ಅನ್ಸಿದ್ದೆ ಅಂತ ಅನ್ಸಿದಂದ್ರ ಸಿಂದಗಿ ತಾಲೂಕು ಬಿಜಾಪುರ ಜಿಲ್ಲಾದಾಗ ಎಲ್ಲರೂ ಅದಾರೆ ಸರ್. ಈಗ ಮೊದಲು ಕುಂಟೋಜಿ ನಾಯಕ 4 ಟನ್ ಪೈಲ್ವಾನ್ ಆಗ್ತದ ಆಯ್ತಾ. ಎಲ್ಲಾ ಪೈಲ್ವಾನ್ಗಳು ನಮ್ಗೆಲ್ಲಾ ಸಂಪರ್ಕದಲ್ಲಿ ಇದಾರ ಅಂತ ಸರ್. ಅಳ್ಳೂರು ಶೇಖಾಪತಿ ಅವರು 20 ವರ್ಷ ಹಿಂಗ ಈ ಶಬ್ದ ಮತ್ತ ಹೊಸದಾಗಿ ಭೀಮಣ್ಣ ತದಾರ್ರಿ. ಅಂದ್ರೆ ಬಿಜಾಪುರ ಜಿಲ್ಲಾದಾಗ ಬಲಿಷ್ಠವಾದ ಪೈಲ್ವಾನ್ರು 5-6 ಮಂದಿ ಅದಾರಿ ಸರ್. ಅವ್ರ ಜೋಡಿ ಕಾಂಪಿಟೇಷನ್ ಮಾಡ್ಕೋತ ನನಗೇನ್ರಿ ಸರ್, ಇವ್ರ ಜೋಡಿ ಹೇಳಿ ಬೀಳಿ ನನಗೂ ಎತ್ತಾಡಬೇಕು, ನನಗೊಂದು ಮರ್ಯಾದೆ ಸಿಗುತ್ತೆ. ನಾ ಒಟ್ಟ ಮಾಡ್ಬೇಕನ್ನ ಬೆಳಿಬೇಕನ್ನೋ ಅವಶ್ಯ ಬರ್ತದೆ ಸರ್. ಹಂಗೆ ಬೆಳ್ಕೋತ್ ಒಳಗ ಹೋಗದಿನ್ರಿ ಸರ್. ಎಲ್ಲರಿಗೂ ಹೋಗಿದೀನಿ, ಎಲ್ಲರ ಸಂಗಟ ಬಿದ್ದೀನಿ. ನಾನ್ ತಿಳೋ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮ್ಗ ಈ ಎಲ್ಲರ ನಡುವ ಇದೊಂದಿದು ಇಷ್ಟು ವರ್ಷದ ಪೈಲ್ವಾನ್ಗಿಗೆ ಎಷ್ಟು ವರ್ಷದ ನೀವು ಪೈಲ್ವಾನ್ ವೃತ್ತಿ ಒಳಗೆ ಇರೋದಂತ? ಒಂದು 15 ವರ್ಷ ಐತಿ. 15 ವರ್ಷ ಐತಿ ಪೈಲ್ವಾನ್ ವೃತ್ತಿ ಒಳಗೆ ಬಂದು. ಆದ್ರೆ ನಿಮ್ಗೇನು ಒಂಥರ ಇದು ಪೈಲ್ವಾನ್ ವೃತ್ತಿ ಒಳಗೆ ಬಂದ್ಮೇಲೆ ಈಗ ಜೀವನ ನಡೆಸೋದು ಒಂಥರ ಜೀವನ ಅಂದಾಗ ಒಂಥರ ಒಂದ್ ಬೇರೆನೆ ಇರುತ್ತೆ ಕಷ್ಟ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆ ಲೈನ್ ಇರಲ್ಲ. ಈಗ ಜಾತ್ರೆ ಅಂದಾಗ 2 ದಿನ ಹೋಗ್ಬಿಡುತ್ತೆ. ಒಂದ್ ಜಾತ್ರೆ ನೀವ್ ಎಲ್ಲೋ ಹೋದ್ರಿ, ಬೆಳಿಗ್ಗೆ ಒಂದಿನ ಹೋಗ್ಬಿಡ್ತೀರಿ, ಇಲ್ಲ ಸಾಯಂಕಾಲ ಮುಕ್ಕಾಂಬ ಇರ್ಬೇಕಾಗತ್ತೆ, ಮರ್ದಿನ ಅಲ್ಲೇ ಇರ್ಬೇಕಾಗತ್ತೆ, ಇಲ್ಲ ಮರ್ದಿನ ಬರ್ಬೇಕಂದ್ರೆ 2 ದಿನ ಬೆಳಗಾವ್ ಸೈಡ್ ಟೈಮಿಂಗ್ ಕೊಡ್ತಾರೆ ಸರ್. ಹೌದು. ನಮ್ಗ್ ದೂರ ಇಲ್ಲಿ ಗುಲ್ಬರ್ಗ ಇಲ್ಲಿಂದ ಹೋಗ್ಬೇಕು ನೀವೆಲ್ಲ. ಇಲ್ಲಿಂದ ಮುಂಜಾನೆ ನೆಸಿಕಿನ ಊಟ ಮಾಡಿರ್ಬೇಕು ಸರ್. ನಾಳೆ ದೊಡ್ಡ ಕಣ ಇತ್ತ 2 ದಿನ ಗಂಟೆ ಅದೇ ಚಿಂತೆಗೆ ಮುಂಜಾನೆ ನೆಸಿಕಿನ ಊಟ ಮಾಡಿ ಬಿಡ್ತೀವಿ ಸರ್. ಅಲ್ಲಿ ಟೈಮಿಂಗ್ ಅಂಬರಲ್ರಿ. ಮತ್ತ ಅಲ್ಲಿ ರಾತ್ರಿ ಆದ್ರೂ ನೋಡಿ ಹೊಳಿ ಬರ್ಬೇಕಾರ ರಾತ್ರಿ 1-2 ಆಗ್ತರಿ, 1 ಆತ್ರಿ, 12 ಆಗ್ತರಿ. ಹಿಂಗಾಗಿ ನಾವು ಏನೇ ಆದ್ರೂ ಒಟ್ಟು ನಾವು ಕಾಂಪಿಟೇಷನ್ ಮಾಡ್ಬೇಕು, ಎತ್ತಾಡ್ಬೇಕ್ರಿ ನಾವು. ಕಾಂಪಿಟೇಟರ್ ಜೋಡಿ ಎತ್ತಬೇಕನ್ನೋದು ಇಲ್ಲ. ಈಗ ನೀವು 15 ವರ್ಷ ಪೈಲ್ವಾನ್ಕಿ ಮಾಡ್ತಾ ಬಂದಿದ್ರಿ. ಈಗ ನೀವು ವಿವಾಹ ಲಗ್ನ ಆಗಿ ಎಷ್ಟು ವರ್ಷ ಆಯ್ತಂತ? ನಿಮ್ ಮಗು ಬಹುಶಃ ನಿಮ್ ಮಗುನೇ ನೋಡಿರ್ಬೋದು, ನಾನು ವಿಡಿಯೋದಲ್ಲೆಲ್ಲ ನೋಡ್ತಿರ್ತೀನಿ. ನಿಮ್ ಮಗನು ಒಂದು ಗುಂಡೆತ್ತು ಪ್ರಾಕ್ಟೀಸ್ ಮಾಡಿಸ್ತಿರ್ತೀರಿ, ಅದನ್ನು ನೋಡ್ತಿರ್ತೀನಿ. ನಿಮ್ ಮಗನು ಪೈಲ್ವಾನ್ ಮಾಡಕ್ ಅನ್ಸಿಟ್ಕೊಂಡಿದ್ರ ಅಂತ? ಇಲ್ರಿ ಸರ್, ಅಂದ್ರೆ ನಮಗ ಇದು ಬಾಳ ಹೈರಾಣ ಅದ್ರಿ. ನಮಗ್ ಬಂದ ಕಷ್ಟ ಮಕ್ಕಳಿಗೆ ಬರಬಾರ್ದು ಅನ್ನೋದು ನಮ್ಗೆ ಅಂಬಲ. ಇಲ್ಲ ಈಗ ಏನಾಗ್ಬಿಟ್ಟಿದೆ ಅಂದ್ರ ಪೈಲ್ವಾನ್ ನೀವು ಮಾಡೋದಕ್ಕೂ ಪೈಲ್ವಾನ್ಗೆ ಈಗಿನ ಪೈಲ್ವಾನ್ಕಿಗೆಲ್ಲ ಬಿಡಿಸ್ತೆ. ಹೆಂಗ್ ಬಿಡಿಸ್ತಪ್ಪ ಅಂತಂದ್ರೆ ಈಗ ಇರೋದು ಏನಾದ್ರೆ ಎಲ್ಲಾ ಟೆಕ್ನಾಲಜಿ ಮುಂದಿರೋದ್ರಿಂದ ಸರ್ಕಾರ ಅದಕ್ಕೆ ಆದಂತ ಒಂದು ಕ್ರೀಡಾ ಅನುದಾನ ಅಂತ ಬರುತ್ತೆ. ಸ್ಕೂಲ್ ಮಕ್ಕಳು ಅವ್ರ ಎಜುಕೇಶನ್ ಜೊತೆಯಲ್ಲೇ ಕ್ರೀಡೆಯನ್ನು ಮಾಡ್ಬೋದ್ರಿ ಸರ್. ಆದ್ರೆ ನಮ್ದು ಗೌರ್ಮೆಂಟ್ ಕಡೆದು ಇದು ಸರ್ಕಾರ ಕಡೆದು ಏನು ಅನುದಾನ ಇಲ್ರಿ ಸರ್. ಈಗ ನಿಮ್ಗೆ ಯಾವ್ದು ಅನುದಾನ ಇಲ್ಲ. ಇವತ್ತಿಗೆ 15 ವರ್ಷ ಯಾರು ಗ್ರಾಮ ಪಂಚಾಯತಿ ಅವರು ಕೂಡ ನಿಮ್ಗೆ ಬಂದು ಸಂಪರ್ಕಿಸಿಲ್ಲ ಈ ರೀತಿ ಪೈಲ್ವಾನ್ ನಮ್ಮ ಊರವರಾಗಲಿ ಗ್ರಾಮ ಪಂಚಾಯತ್ ಯಾರು ನಮ್ಗೆ ಏನು ಕೇಳಿಲ್ರಿ ಸರ್. ನಾ 15 ವರ್ಷ ರಗಡು ಕಷ್ಟ ಬಂದಿರಿ, ರಗಡು ಕಣ್ಣೀರ್ ಕೂಳ್ ತಿಂದಿರಿ, ಮೊದಲು ಕಾಲು ಮುರಿತೀರಿ ಸರ್. ನಮಗ ಎತ್ತಾಡ ಹೊತ್ತಿನಾಗ ಇಲ್ಲೆಲ್ಲ ಬ್ಯಾನ್ ಆಗ್ತಾವ ಸರ್, ಬ್ಯಾನ್ ಆಗ್ತಾವ. ಅಂದ್ರು ಅದು ಏನೇ ಇದ್ರು ಹಂಗೆ ಎತ್ಕೋತ್ ಬಂದಿರಿ ಸರ್. ನೋಡಿ, ಒಬ್ಬ ಪೈಲ್ವಾನನ ಕಷ್ಟ ಸಾಮಾನ್ಯದಲ್ಲ. ಒಂದು ಪ್ರತಿಭೆ ಬೆಳಕಿಗೆ ಬರ್ಬೇಕಾದ್ರೆ ಅಷ್ಟು ಸಾಮಾನ್ಯ ಮಾತಲ್ಲ ಇದು. ತನ್ನ ಒಳಗಿರ್ತಕ್ಕಂಥ ನೋವುಗಳನ್ನು ವಿವರವಾಗಿ ಹೇಳಕ್ ಆಗೋದಿಲ್ಲ. ಒಂದಿಷ್ಟು ನೋವುಗಳು ಹೊರಗೆ ಬಿತ್ತರಿಸಿ ಹೇಳಕ್ ಆಗೋದಿಲ್ಲ. ಯಾಕಾಗೋದಿಲ್ಲಪ್ಪ ಅಂತಂದ್ರೆ ತನ್ನೊಂದು ಗೋಲ್ ಇರುತ್ತೆ ಮನುಷ್ಯನಲ್ಲಿ. ಅವ್ರಿಗೊಂದು ಗೋಲ್ ಇದೆ, ಏನೋ ಮಾಡ್ಬೇಕು ಜೀವನದಲ್ಲಿ, ಏನೋ ಒಂದು ಮಾಡ್ಕೊಂಡು ಮುಂದೆ ಬರ್ಬೇಕು ಅಂತ. ಆ ಗೋಲ್ ಅನ್ನೋದು ಅವ್ರು ಇಟ್ಕೊಂಡಿದ್ದಾರೆ. ಇನ್ನೂ ಅವ್ರು ಏನಿದೆ ಅಂತ ಅಲ್ಲಿ ಒಳಗೆ ಏನೋ ಅಂತಾರಲ್ಲ, ಅಷ್ಟು ಭಾರಿ ಎತ್ತಿ ಬಂದ್ರು ಮೈಯೆಲ್ಲ ಬ್ಯಾನದು, ಆ ಭಾರಿ ಎತ್ತೋದು ಬಿಡೋದಿಲ್ಲ. ಯಾಕೆ ಬಿಡೋದಿಲ್ಲ? ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ನೋಡ್ರಿ, ಎಲ್ಲಾ ಕಡೆ ಪೈಲ್ವಾನ್ಗಳಿದ್ದಾರೆ. ನಾನ್ ನೋಡಿದ್ರೆ ಕರೆಯಪ್ಪ ನಿಮ್ಗೆ ಒಳ್ಳೆ ಪೈಲ್ವಾನ್ರಿ ನೀವು. ಯಾಕೆ ವರಿ ಮಾಡ್ಕೊಂಡು? ನಾನು ಬಹಳ ಕಡೆ ನೋಡಿದ್ದೀನಿ, ಬಹಳ ಕಡೆ ಎಲ್ಲಾ ಪೈಲ್ವಾನ್ರಿಗೆ ನೋಡಿದ್ದೀನಿ. ನಿಮ್ಮಂತ ಪೈಲ್ವಾನ್ಗೆ ಬಹಳ ಕಡಿಮೆ, ನಾನು ನೋಡೋದು ಬಹಳ ಕಡಿಮೆ. ಹೀಗಾಗಿ ನಾನು ಸ್ಪೆಷಲಿ ಈ ಕರ್ನಾಟಕ ರಾಜ್ಯದಲ್ಲಿ ಕ್ರೀಡಾ ಇಲಾಖೆ ಹೋಗಿರ್ಬೋದು, ಕ್ರೀಡಾ ಇವರಿಗೆ ವಿದ್ಯಾವಂತರಲ್ಲ ಅವರು.
ಅವರು ವಿದ್ಯಾವಂತರಲ್ಲ. ಆದ್ರೂ ಕೂಡ ಇವ್ರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಅಂದ್ರೆ ಈ ಭಾರತ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದ ಕ್ರೀಡಾ ಇಲಾಖೆ ವತಿಯಿಂದ ಏನಾದ್ರೂ ಅವ್ರಿಗೆ ದಯವಿಟ್ಟು ಸಹಕಾರ ಆಗ್ತಿತ್ತಂದ್ರೆ ಮಾಡ್ಬೇಕು, ಇದರಲ್ಲಿ ಏನಿಲ್ಲ. ಒಂದು. ಎರಡನೇದು, ನಮ್ಮ ತಾಲೂಕಿನ ಈ ಜೇವರ್ಗಿ ತಾಲೂಕಿನ KKRDB ಅಧ್ಯಕ್ಷರು ಹಾಗೂ ಈ ಎರಡೂ ಅಂದ್ರೆ ಜೇವರ್ಗಿ ಯಡ್ರಾಮಿ ಎರಡೂ ತಾಲೂಕಿನ ಶಾಸಕರು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೆ, ತಾವು ಬೆಂಗಳೂರಲ್ಲಿ ಇದ್ದೀರಾ, ಈ ರೀತಿ ಪ್ರತಿಭೆ ಯಡ್ರಾಮಿಯಲ್ಲಿದೆ, ದಯವಿಟ್ಟು ಇಂಥ ಪ್ರತಿಭೆಗಳನ್ನು ಪರಿಚಯ ಮಾಡಿಸಿ, ರಾಜ್ಯದೆಲ್ಲೆಡೆ ತೋರಿಸಿ, ಇಂಥ ಪ್ರತಿಭೆಗಳು ಬೆಳಕಿಗೆ ತಗೊಂಬರ್ರಿ. ಯಾಕಂದ್ರೆ ನಮ್ಮ ಒಂಥರ ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ, ನಾನು ಒಪ್ತೀನಿ ಪ್ರತಿಭೆಗಳೇ ಗುಡಿಸಲಲ್ಲಿ ಹುಟ್ಟೋದು, ಅದು ಬೆಳಕಿಗೆ ಬರೋದು ಯಾವಾಗ ಅಂತ, ಪ್ರತಿಭೆಗಳು ಬೆಳಕಿಗೆ ಬರೋದು ಯಾವಾಗ? ಈ ರೀತಿ ಇಂಥ ಪ್ರತಿಭೆಗಳು ಬೆಳಕಿಗೆ ಬರಬೇಕು, ಜನ ಎಲ್ಲ ನೋಡ್ಬೇಕು, ಜನರು ಮೆಚ್ಚಬೇಕು, ಜನರ ಹಾರೈಕೆಗಳು ಬರಬೇಕು, ಜನರ ಆಶೀರ್ವಾದ ಬರಬೇಕು ಅವ್ರ ಮೇಲೆ. ಇನ್ನೊಂದ್ರಿ ಸರ್, ನಾ ಎಲ್ಲಾ ಕಡೆ ಕರ್ನಾಟಕದಾಗ ಮಹಾರಾಷ್ಟ್ರ ಹೌದು ಹೌದು ಬೆಳಗಾವ್ ಹತ್ತಿನಿರಿ ಎಲ್ಲಾ ಕಡೆ 2 ವರ್ಷದಿಂದ ಪ್ರೈಸ್ ತೊಗೊಂಡಿನ್ರಿ ಸರ್. ತೊಂದ್ರು ನನಗೆ ಇನ್ನೊಂದ್ರಿ ನಮ್ಮ ರಾಜ್ಯದೊಳಗ ಮೈಸೂರು ದಸರಾ ತಂದು ಹೋದ ವರ್ಷ ಮಾಡ್ಬೇಕನ್ನೋದು ಹೋಗ್ಬೇಕನ್ನೋದು ಆಸಕ್ತಿ ಇದೆ ಸರ್. ನಮ್ ಕಡೆ ಯಾರು ಒಂದ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಿ ಏನ್ ಸಂಬಂಧ ಇಲ್ರಿ ಕ್ರೀಡೆಗೆ. ಏನು ಯಾವ ನೋಡ್ರಿ, ನೀವು ದಸರಾ ಕ್ರೀಡೆ ಆಡೋದಿತ್ತಂದ್ರೆ ದಸರಾ ಕ್ರೀಡೆಗಳೆಲ್ಲ ಅನೌನ್ಸ್ಮೆಂಟ್ ಆಗುತ್ತೆ ಮೊದಲೇ. ದಸರಾ ಕ್ರೀಡಾಕೂಟ ಇರುತ್ತೆ, ಭಾರತ ಸ್ಪರ್ಧೆಗಳ ಜಿಲ್ಲಾ ಮಟ್ಟದಲ್ಲಿ ನಡೀತೆ, ಅದು ತಾಲೂಕು ಮಟ್ಟದಲ್ಲಿ ಬಹುಶಃ ನಡೆಸೋದಲ್ಲ ಅದು. ಈಗ ಯಾಕಂದ್ರೆ ಯಾರು ಆ ಲೆವೆಲ್ ಅಲ್ಲಿ ಭಾರತವ್ರು ಯಾರು ಇಲ್ಲ ಅಂತ ಜಿಲ್ಲಾ ಮಟ್ಟದಲ್ಲಿ ನಡೀತೆ, ಅಲ್ಲಿ ಭಾಗವಹಿಸಿ ದಸರಾ ಕ್ರೀಡಾಕೂಟ ಬರುತ್ತೆ. ಬಹುಶಃ ಈಗ ದಸರಾ ಚಾಲು ಆದ್ಮೇಲೆ ದಸರಾ ಕ್ರೀಡಾಕೂಟಗಳು ಪ್ರಾರಂಭ ಆಗುತ್ತೆ, ಅಲ್ಲೆಲ್ಲ ಭಾಗವಹಿಸಿ ಹಳ್ಳಿ ಪ್ರತಿಭೆಗಳೆಲ್ಲ ಬಯಲಿಗಾಗ್ಲಿ. ನೀವು ಯಾವ್ಯಾವ ಪದಕಗಳೆಲ್ಲ ಎಲ್ಲಿ ಗೆದ್ದಿದ್ದೀರಾ, ಪ್ರೈಸ್ ಗಳೇನು ಗೆದ್ದಿದ್ದೀರಾ, ಸ್ವಲ್ಪ ನಾವೇನು ತೋರಿಸ್ತೀರಾ? ಮಾಡ್ಬೇಕಂತಿದ್ರೆ ಇವೆಲ್ಲ ಕಷ್ಟಗಳ ಸಹಜ. ಹೀಗಾಗಿ ಧೈರ್ಯ ಬಿಡಬೇಡ್ರಿ. ಯಾಕೆ ಧೈರ್ಯ ಬಿಡಬೇಡ್ರಿ ಅಂದ್ರೆ, ನೀವು ನಾನು ಆಕ್ಚುಲಿ ಕಲ್ಯಾಣ ಕರ್ನಾಟಕದ ಬಾಹುಬಲಿ, ಇವ್ರ ಹೆಸರೇ ನಾನು ಏನ್ ಮಾಡಿಬಿಟ್ಟಿದ್ದೀನಪ್ಪ, ಕಲ್ಯಾಣ ಕರ್ನಾಟಕ ಬಾಹುಬಲಿ ಅಂತ ಬರ್ತಾನೆ ಸ್ಕ್ರಿಪ್ಟ್ ಬರೆದಿಟ್ಟಿದ್ದೆ ನಾ ಗಾಡಿಯಲ್ಲಿ. ಯಾಕಂದ್ರೆ ಈ ರೀತಿ ಪ್ರತಿಭೆಗಳು ನಮ್ಮ ಭಾಗದಲ್ಲಿ ಇರೋದು ಖುಷಿ. ಹೀಗಾಗಿ ಪೈಲ್ವಾನ್ರಿ ಸರ್, ಅದು ಸ್ವಲ್ಪ ಮನಿತನ ಚಲೋ ಇತ್ತು, ಮಂದಿ ಸ್ವಲ್ಪ ಬೆಳಸೋರ್ ಇದ್ರ ಅಂತ ಚಲೋ ಆತ್ರಿ ಸರ್. ಇಲ್ಲ ನೋಡ್ರಿ, ನಮ್ ಹೆಂಡ್ರು ಮಕ್ಕಳು ತಗೊಂಡು ನಾನೊಂದ್ ಮಾತು ಹೇಳಿದ್ರೆ ಕರೆಪುರೆ, ನಾನು ದಯವಿಟ್ಟು ಅದಕ್ಕೆ ಈ ವಿಡಿಯೋ ನೋಡೋ ಎಲ್ಲಾ ಪ್ರತಿಯೊಬ್ಬರಿಗೂ ಒಂದು ಉದ್ದೇಶ ಏನ್ ಹೇಳಕ್ ಬಯಸ್ತೀನಪ್ಪ ಅಂತಂದ್ರೆ, ಫೈನಾನ್ಷಿಯಲಿ ಆಗಿರ್ಬೋದು, ಏನೋ ಒಂದು ತಮಗೇನಾದ್ರೂ ಪೈಲ್ವಾನ್ರಿಗೆ ಬೆಳೆಸಬೇಕು ಅಥವಾ ಪೈಲ್ವಾನ್ಗೆ ಮುಂಬರುವ ಪೀಳಿಗೆಗೆ ಏನು ಪರಿಚಯ ಮಾಡಿಸ್ಬೇಕು ಅನ್ನೋ ವಿಚಾರಗಳಿದ್ರೆ, ಕರಿಯಪ್ಪ ಪೈಲ್ವಾನ್ ಅಂತರಿಗೆ ದಯವಿಟ್ಟು ಉಳಿಸಿ. ಅವರ ಸೇವೆ ನಮ್ಗೆ ಬೇಕಾಗಿದೆ ಇನ್ನು. ಹೀಗಾಗಿ ಏನೇ ಒಂದು ತಮ್ಮ ಪೈಲ್ವಾನ್ ವೃತ್ತಿಯಲ್ಲಿ ಬಹಳ ಜನ ವಾವ್ ನೋಡಿದ್ಮೇಲೆ ಅವ್ರು ಏನಪ್ಪಾ ಅಂತ ಮನುಷ್ಯ ಬಾಹುಬಲಿ ನೋಡೋಣ, ಬಾಹುಬಲಿ ತರ ಅದಾನೆ, ಈ ಪ್ರಕಾರ ಎತ್ತರ ಭಾರ ಎತ್ತು ಸ್ಪರ್ಧೆ ಅದು ಎಲ್ಲರಿಗೂ ಸಿಕ್ಕಿದ್ದಲ್ಲ. ಹೀಗಾಗಿ ಅದು ಏನೋ ಅಂತ ಸ್ಪರ್ಧೆಗಾರ ಅವ್ರಿಗೆಲ್ಲ ಹೆಲ್ಪ್ ಮಾಡಂತ ಕೆಲಸ ಮಾಡಿರಿ ದಯವಿಟ್ಟು. ಹೀಗಾಗಿ ನನ್ನ ಚಾನೆಲ್, ನನ್ನ ಸುದ್ದಿವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಒಂದು ಗಮನ ಕೇಳಕ್ ಬಯಸ್ತೀನಿ. ದಯವಿಟ್ಟು ತಾವು ಏನೇ ಒಂದು ಸಹಾಯ ಮಾಡುವುದಿತ್ತಂದ್ರೆ ಕರಿಯಪ್ಪ ಪೈಲ್ವಾನ್ ಅವರ ಕಾಂಟ್ಯಾಕ್ಟ್ ನಾನು ಲಾಸ್ಟ್ ಅಲ್ಲಿ ಇಡ್ತೀನಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಟ್ಟಿರ್ತೀನಿ. ಹಾಗೆ ಅವ್ರ ಅಕೌಂಟ್ ನಂಬರ್, ಅವ್ರ ಫೋನ್ ಪೇ ನಂಬರ್ ಏನಾದ್ರು ಇದ್ರೆ ಅದ್ರ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ದಯವಿಟ್ಟು ಅಂತ ಪೈಲ್ವಾನ್ರಿಗೆ, ಕಲ್ಯಾಣ ಕರ್ನಾಟಕ ಭಾಗದ ಪೈಲ್ವಾನ್ರಿಗೆ, ಇದೆಲ್ಲ ನಮ್ಮ ಯಡ್ರಾಮಿ ತಾಲೂಕಿನಲ್ಲಿ ಬಹಳಷ್ಟು ಬರಗಾಲ, ಇಲ್ಲಿ ಬದುಕುದು, ಅದು ಮಲ್ಲಾಬಾದ್ ಏತ್ ನೀರಾವರಿ ನಮ್ಮ ಭಾಗಕ್ಕೆ ಇದೇ ಭಾಗಕ್ಕೆ ಬಂದಿದ್ದು, ಅದು ಕೂಡ ಇನ್ನೂ ಪೂರ್ಣಗೊಂಡಿಲ್ಲ. ಹೀಗಾಗಿ ಇಲ್ಲಿ ರೈತರು ಇಲ್ಲಿ ಬರ್ತಕ್ಕಂಥ ಬಹಳ ಕಷ್ಟ ಜೀವನ ಇದೆ. ನಾಂದೆ ಪೈಲ್ವಾನ್ರೆ ಇಲ್ಲ, ನಿಮ್ಗೆ ನಾನು ಮನೆಯಲ್ಲೇ ಸಂದರ್ಶನ ಮಾಡ್ತೀನಿ ಅಂತ ಹೇಳಿದೆ. ಯಾಕಂತಂದ್ರೆ ಇಂಥ ಒಬ್ಬ ಪ್ರತಿಭೆಗೆ ಎಲ್ಲೋ ನಿಂತು ಕೇಳೋ ಒಂದ್ 2 ಮಾತು ಕೇಳುವ ಅವಶ್ಯಕತೆ ಇಲ್ಲ. ಯಾಕೆ ಜನರು ನಿಮ್ಮನ್ನ ನೋಡ್ಬೇಕಾಗಿದೆ, ನಿಮ್ಮ ಒಂದು ಸಾಮರ್ಥ್ಯ ಶಕ್ತಿಯನ್ನು ಜನರು ನೋಡಬೇಕಾಗಿದೆ. ದಯವಿಟ್ಟು ಎಲ್ಲಾ ನೋಡ್ತಕ್ಕಂಥವ್ರಿಗೆ ಈ ನನ್ನ ಚಾನೆಲ್ ಎಷ್ಟು ಜನ ನೋಡ್ತೀರಿ ಹಾಗೂ ಎಷ್ಟು ಜನ ನನಗ್ ಸಪೋರ್ಟ್ ಮಾಡ್ತೀರಿ, ಇಸ್ಮಾಯಿಲ್ಗೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಿ, ಅಷ್ಟು ಜನನು ಇವ್ರಿಗೆ ಸಪೋರ್ಟ್ ಮಾಡ್ಬೇಕು. ಯಾಕೆ ಮಾಡ್ಬೇಕಪ್ಪ ಅಂತಂದ್ರ, ಪರಮಾತ್ಮ ಪ್ರತಿಭೆಗಳೇ ಗುಡಿಸಿನಾಗ ಇಟ್ಬಿಟ್ಟ, ನಾನೇನು ಮಾಡಕ್ಕಾಗಲ್ಲ. ನಾ ಎಲ್ಲಿ ಹುಟ್ಟಿನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ಎಲ್ಲಿ ಹುಟ್ಟಿದ್ದೇನೆ ಅನ್ನೋದು ದೊಡ್ಡದಲ್ಲ, ಎಲ್ಲಿ ಬೆಳಿತೀನಿ ಅನ್ನೋದು ದೊಡ್ಡದಾಗಬೇಕು. ಆ ರೀತಿ ಇವರ ಒಂದು ಸಾಮರ್ಥ್ಯ ಆಗಲಿ ಅಂತೇಳಿ ನಮ್ಮ ಇದೇ ಗ್ರಾಮದ ದೇವರು ನಿಂಗ್ರಾಮ ಮುತ್ತನಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ ನಾನು. ಇವ್ರಿಗೆ ಏನೋ ಮುಂಬರುವ ದಿನಗಳ ಯಾವುದೇ ರೀತಿಯ ಕಷ್ಟಗಳು ಬರಬಾರದು. ಆದಷ್ಟು ನಮ್ಮ ಕಡೆಯಿಂದ ಏನಾಗುತ್ತೆ ಅದೆಲ್ಲ ಸಹಾಯ ಮಾಡಿ, ಮುಂದೊಂದು ದಿನ ಇವ್ರಿಗೆ ಒಳ್ಳೆ ಪ್ರತಿಭೆಗಳಾಗಿ ಗುರುತಿಸಿ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತೀನಿ. ಇವ್ರ ಮನೆಯಲ್ಲಿ ಬಹಳಷ್ಟು ಇದೆ, ಏನೋ ಅವ್ರ ಮಗನ ಪರಿಚಯ ಇದೆ. ಇವ್ರ ಮನೆ ಏನಿದೆಯಲ್ಲ, ಇವ್ರ ಪರಿಸ್ಥಿತಿ ನಿಮ್ಗೆಲ್ಲ ತೋರಿಸ್ತೇನೆ ನಾನು. ಯಾಕಂದ್ರೆ ಪೈಲ್ವಾನ್ರ ಜೀವನ ಸರಳ ಇರಲ್ಲ. ಚೀಲ ಎತ್ತುವ ಸ್ಪರ್ಧೆ ಇದಾ? ಎಷ್ಟ್ ಎತ್ತಿದ್ರಿ ಇದು ಬಹುಮಾನ ಕೊಡಾಕದ್ರ ಮಗ? ನಾವು 2 ಕ್ವಿಂಟಲ್ ಎತ್ತಿದ್ರಾ? 2 ಕ್ವಿಂಟಲ್ ಬಹುಮಾನ ನಿಮ್ದಿದು. ಇದು ಚೆಕ್ ಮುಖಾಂತರ ಕೊಟ್ಟಿದ್ ನಿಮ್ಗೆ ಪೇಮೆಂಟ್. ಮತ್ತೆ ಈ ಗದೆ ಎಲ್ಲಿ ಮಾಡಿದಿರಾ? ಗದೆ ಅಲ್ಲೇ ರನ್ ಉತ್ಸವದ ಗದೆ. ಇದು 15,000 ರೂಪಾಯಿ ಗುಂಡು ಎತ್ತಿದ್ದ. ಇದನ್ನು ಕೂಡ ಗುಂಡು ಚೀಲ ಎರಡೂ ಮಾಡಿದಿರಿ. 15,000 ರೂಪಾಯಿ ಇದನ್ನು ಚೆಕ್ ಕೊಟ್ಟಿದ್ರು. ಮತ್ತೆ ಈ ಗದೆ ಎಲ್ಲಿ ಗೆದ್ದಿದ್ದು?
ಇದು ಅಫಜಲ್ಪುರ ತಾಲೂಕು ಸರ್ ಗೊಬ್ಬರ ಹಾಕ್ಬೇಕ್ರಿ. ಅಫಜಲ್ಪುರ ತಾಲೂಕ್ ಗೊಬ್ಬರಲ್ಲಿ. ಗೊಬ್ಬರ ಹಾ 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 ಗೊಬ್ಬರ ಸರಿ ಹೋದ ವರ್ಷ 2024 2024 ಐತ್ರಿ. ಅಲ್ಲಿ ಎಷ್ಟು ಏನ್ ಭಾರಿ ಇರ್ತದಿತ್ತ ಏನ್ ಸ್ಪರ್ಧೆ? ಗುಂಡದ ಭಾರ ಎತ್ತ ಸ್ಪರ್ಧೆ ಐತ್ರಿ ಸರ್. ಹಾ 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 ಅಲ್ಲಿ 1 ಕ್ವಿಂಟಲ್ 80 ಕೆಜಿ 2 ಸಲ ಎತ್ತಿದ್ರು ಸರ್. ಹಾ ರೀ ಅಲ್ಲಿ ಪ್ರಥಮ ಸ್ಥಾನದಾಗ ಬಂದಿದ್ದ. ಹಾ 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 ಮತ್ತೆ ಇದು ನೀವೆಲ್ಲ ಇದೆಲ್ಲಾ ಕಡೆ ಹೋದಲ್ಲೆಲ್ಲ ಭಾಗವಹಿಸದಲ್ಲೆಲ್ಲ ಈ ರೀತಿ ಎಲ್ಲಾ ತಂದಿಟ್ಟಿದ್ರ ಮೊಮೆಂಟಮ್ಸ್ ಗಳೆಲ್ಲ ನಿಮ್ಗೆ ಕೊಟ್ಟಿರೋದು ಅದು ಪ್ರೀತಿಯಿಂದ ಪೈಲ್ವಾನ್ ನಮ್ಮ ಊರಿಗೆ ಬಂದಿದ್ದಾನೆ ಅಂತ ಏನೋ ಕಾರ್ಯಕ್ರಮ ಭಾಗವಹಿಸಿ ಈ ರೀತಿ ಎಲ್ಲಾ ಪದಕಗಳು ಗೆದ್ದಿದ್ದೀರಿ. ಈಗ ಇನ್ನೂ ನನ್ನ ಉದ್ದೇಶಗಳೇನಪ್ಪಾ ಅಂತಂದ್ರೆ ಈ ಪೈಲ್ವಾನ್ ವೃತ್ತಿ ನೋಡಿ ಅದನ್ನೇ ಗುಡಿಸಲಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯ ಮೂಲೆ ಮೂಲೆಗಳಲ್ಲಿ ತಾವು ಸಂಪಾದಿಸತಂತ ಬೆಳೆ ಕಡೆಗಳಿವೆಲ್ಲ ಇವತ್ತು ಒಂಥರ ನಮ್ಗೆ ಖುಷಿ. ನಾವು ಬರ್ಬೇಕಾದ್ರೆ ಹಾಗೆ ಬಂದ್ಬಿಟ್ಟು ಅವ್ರಿಗೇನೋ ಸನ್ಮಾನ ಮಾಡ್ಬೇಕು ಅನ್ನೋ ವಿಚಾರ ನಮ್ಮ ತಲೆಗೆ ಬರಲಿಲ್ಲ. ಮುಂದಿನ ಕಾರ್ಯಕ್ರಮ ಸಮ ಗಡಬಡ್ಲಿ ಬಂದಿದ್ದೆ, ದಯವಿಟ್ಟು ಕ್ಷಮಿಸಿ. ಇಲ್ಲ ನಿಮ್ಗೆ ನಾನು ಬಹಳ ಆಕ್ಚುಲಿ ಇವ್ರ ಅಭಿಮಾನಿ. ನಾನು ಇಲ್ಲೇ ಪಕ್ಕದೂರು, ನಾನು ನಾಗವಿ ಹತ್ರನೇ ನನ್ನೂರು. ನಾನು ಜವರಿಗೆ ತಾಲೂಕು. ನನಗೇನಪ್ಪಾ ಅಂತಂದ್ರೆ ಕರೆಯಪ್ಪ ಸಂದರ್ಶನ ಮಾಡ್ಬೇಕು, ಜನಕ್ಕೆ ತೋರಿಸ್ಬೇಕು. ನಾ ಪತ್ರಿಕೆ ಉದ್ಯಮದಲ್ಲಿ ಇರೋದ್ರಿಂದ ನಾನು ಪೇಪರ್ ರಿಪೋರ್ಟರ್ ಆಗಿರೋದ್ರಿಂದ ಈ ದೈನಂದಿನ ಚಟುವಟಿಕೆ ನನಗೆ ಗೊತ್ತಾಗ್ತಿರ್ಲಿಲ್ಲ. ಹೀಗಾಗಿ ನಾ ಒಂದಿಷ್ಟು ಜನಕ್ಕೆ ಹೇಳಿದ್ದೆ, ಯಾರೋ ಅವ್ರಿಗೆ ಸಂಪರ್ಕಿಸಿಲ್ಲ ಬಹುಶಃ. ಹಚ್ಚಿದ್ರ? ಹಾ 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 ನಾನು ಹೇಳಿದ್ದೆ, ಒಂದಿಷ್ಟು ಜನಕ್ಕೆ ಹೇಳಿದ್ದೆ, ನೋಡ್ರಿ ಕರೆಯಪ್ಪ ಅವರು ಸಂದರ್ಶನ ಮಾಡ್ಕೋರಿ ಅಂತ ಹೇಳಿದ್ದೆ. ಅಲ್ಲಿಂದ ಇವ್ರಿಗೆ ಹೇಳಿದ್ದೆ, ಮಾಂತು ಅಂತ ಹುಡುಗ ನಮ್ಮ ಗೊರಗುಂಡಿಗಿದ್ದು, ಅವನಿಗೆ ಹೇಳಿದ್ದೆ, ತಮ್ಮ ಕಾಂಟ್ಯಾಕ್ಟ್ ಕೂಡ ನಾ ಮಾತಾಡ್ತೀನಿ ಅಂತ ಹೇಳಿ. ಇಲ್ಲ ಅಂದ್ರೆ ಇವ್ರ ಕಾಂಟ್ಯಾಕ್ಟ್ ನಾನು ಫೇಸ್ಬುಕ್ ನಾಗ ವಿಡಿಯೋ ಹಾಕಿರ್ತಾರಲ್ಲ, ನಂಬರ್ ಹಾಕಿದ್ದೆಲ್ಲ ಸ್ಕ್ರೀನ್ ಶಾಟ್ ಹೊಡೆದು ನಂಬರ್ ತಗೊಂಡಿದ್ದು. ನಾನು ಡೈಲಿ ನಿಮ್ ವಿಡಿಯೋಗಳು ನೋಡ್ತಿರ್ತೀನಿ ನಾನು. ಯಾಕಂದ್ರೆ ಅದು ಹವ್ಯಾಸ. ಯಾರೇ ಇರ್ಲಿ, ಇವತ್ತು ಈ ಪೈಲ್ವಾನಿಕೆ ಅನ್ನೋದಂತೂ ದೊಡ್ಡ ಕೆಲಸ. ಇದು ಯಾರಿಗ್ ಬರೋದಲ್ಲ, ಇದು ಸಾಧ್ಯನೇ ಇಲ್ಲ. ಅದು ನೀನೇ ಆಗೋದು ಬ್ಲಡ್ ನಾಗ ಬರಬೇಕು. ಬ್ಲಡ್ ನಾಗ ಬಂದ್ರೆ ಇದು ಅದು ಸ್ಪೆಷಲಿ ಕುರುಬ ಸಮಾಜದಲ್ಲಿ ಹೈಯೆಸ್ಟ್ ಪೈಲ್ವಾನ್ ಸಿಗೋದು. ಕುರುಬ ಸಮಾಜದ ಹೈಯೆಸ್ಟ್ ಪೈಲ್ವಾನ್ ಸಿಗುದು. ಯಾಕಪ್ಪ ಅಂತಂದ್ರ ದೇಹ ದಂಡಿಸಿ ದೇಹಕ್ಕೆ ಆ ರೀತಿ ಒಂದು ಶಕ್ತಿ ಪ್ರದರ್ಶನ ಮಾಡೋದೇನದಲ್ಲ, ಅದು ಸಾಮಾನ್ಯ ಮಾತಲ್ಲ. ಅದು ಒಂಥರ ಹೆಮ್ಮೆ ವಿಚಾರ. ಯಾಕಂದ್ರೆ ನಮ್ಮೂರೇ ಅಲ್ರಿ, ನಮ್ಮೂರ್ ಏನ್ ದೂರ ಹೇಳ್ರಿ ನಮ್ಗೆಲ್ಲ. ನಾವ್ ಎಲ್ಲೋ ನೀವು ಬೆಂಗಳೂರವ್ರು ನೋಡಿದ್ರೆ ಬಾಳ ದೂರಿಂದ ಅನ್ಸ್ಬೋದು. ನಾವೆಲ್ಲ ಬಾಜು ಊರವ್ರು, ನಮ್ಗೆಲ್ಲ ಇವ್ರು ಬಾಳ ಸ್ಫೂರ್ತಿ. ಮುಂದೆ ಮಕ್ಕಳಿಗೆಲ್ಲ ತೋರಿಸ್ತೀವಿ ವಿಡಿಯೋಗಳು ನಾವೆಲ್ಲ ಈ ರೀತಿ ಅದಾರ ಅಂತೇಳಿ. ಮುಂದಿನ ಯಾವ ತೋರ್ಸೋಣ? ನಿಮ್ ಊರಾಗ ಕರಿಯಪ್ಪ ಪೈಲ್ವಾನ್ ಅದಾನ? ಹೌದ್ರಿ. ಎಷ್ಟು ವರ್ಷದಿಂದ ಪೈಲ್ವಾನ್ಕಿ ಮಾಡಾಕತ್ತಾನ? ಒಂದ್ 10 ವರ್ಷ ಆಯ್ತ್ರಿ. ಈಗ 10 ವರ್ಷ ಆಯ್ತ್ರಿ. ಓಸುಗೊಂಡು ಒಂದ್ 6 ಗುಂಡು ಅವನ ಕೈ ಮ್ಯಾಗ ಹುಟ್ಟ್ಯಾವ. 6 ಗುಂಡ್ರಿ. ಎಲ್ತಾನ ಎತ್ತನ್ರಿ ಬಾರ? ಒಂದು 91 ಕ್ವಿಂಟಲ್ ಎತ್ತಾನ. ಚೀಲ 2 ಕ್ವಿಂಟಲ್ದ 20 ಕಿಲೋ ಎತ್ತಾನ. ಇಷ್ಟರೇ ಬರ್ತಾರ. ನಿಮ್ಮ ಹೆಸರೇನ್ರಿ? ಶ್ರೀಮಂತ್ರಿ. ನಮಸ್ಕಾರ. ನಿಮ್ ಊರಾಗೀಗ ನಿಮ್ಮ ಗ್ರಾಮದ ಕರಿಯಪ್ಪ ಪೈಲ್ವಾನ್ ಅಂತ ಅದಾನ್ರಿ. ಎಲ್ಲಾ ಕರ್ನಾಟಕದ ಎಲ್ಲಾ ಕಡೆಗಳಲ್ಲಿ ಹೋಗಿ ಸ್ಪರ್ಧೆ ಎತ್ತಿ ಬಂದಾನ. ಈಗ ನಿಮ್ ಊರವರೇ ನೀವ್ ಏನಂತ ಅವ್ರಿಗೆ ಯಾವ ರೀತಿ ಪ್ರೋತ್ಸಾಹ ಮಾಡ್ತೀರ ಅಂತ ಊರಾನವ್ರು? ಅವ ಎತ್ತಲಕತ್ಮೇಲೆ ಪ್ರೋತ್ಸಾಹ ಎಲ್ಲಾರು ಪ್ರೋತ್ಸಾಹ ಅವ ನಂಬಲ್ಲಿ ಪೈಲ್ವಾನ್ ಅನ್ನೋದ್ರ ಅವನಿಂದ ನಾವು ಎಲ್ಲ ಮಾಡೋದು. ನಮ್ ತಾಲೂಕದಾಗ ಅವನೇ ಎತ್ತವ. ಈಗ ನಮ್ ಈ ಯಡ್ರಾಮಿ ತಾಲೂಕಿನಾಗ ಅವ್ರೇ ದೇವ್ರಿ ತಾಲೂಕು ಹಿಡ್ಕೊಂಡ ಅವನೇ. ಕಲಬುರಗಿ ಜಿಲ್ಲಾದೊಳಗೆ ಅವನೇ ಫಸ್ಟ್ ನಮ್ಮ ಲೆಕ್ಕಕ್ರಿ. ಇಲ್ಲಿ ಬಂದ್ ಈ ಗುಡ್ಡಗಳು ಯಾರು ಹಿಡಿದಿಲ್ಲ, ಬಿಟ್ರೆ ಮತ್ತೆ ಯಾರು ಹಿಡಿದಿಲ್ರಿ. ಅವನೇ ರೀ. ಆಯ್ತು. ಸ್ವಲ್ಪ ಅವ್ರ ಜೀವನ ಹೆಂಗ ಏನು ಎಲ್ಲ ಜೀವನ ಅವ್ರವ್ರ ಪರಿಸ್ಥಿತಿ, ಅವ್ರು ಬಹಳ ಹೆರಣ ಬಡವ್ರು ಯಾರ, ಆದ್ರೂ ಸುಮ್ ಹಿಡ್ಕೊಂಡ್ ಹೊಂಟಾನ. ಅವ್ನಿಗೆ ನಾವ್ ಹಿಡ್ಕೊಂಡ್ ಹೊಂಟಿವಿ ಅಷ್ಟೇ. ಅಂದ್ರೆ ಯಾವುದೇ ರೀತಿ ಏನು ನಿಮ್ ಸಲಹೆ ಸಹಕಾರ ಎಲ್ಲಾನು ಅವನಿಗೆ ಸಹಕಾರ ಕೊಡ್ತೀವಿ. ಈ ಗ್ರಾಮ ನಿಮ್ ಹೆಸರು ಏನಂದ್ರಿ? ನಾಗಪ್ಪ ಪೂಜಾರಿ. ಈ ಯಡ್ರಾಮಿ ತಾಲೂಕಿನ ಸ್ಥಳೀಯರು ಈ ಒಂದು ಈ ಕುರುಬ ಸಮಾಜದ ಈ ನಿಂಗರಾಯ ಮುತ್ತನ ದೇವಸ್ಥಾನದಲ್ಲಿ ಪ್ರತಿದಿನ ಕುಂತು ಏನಿಲ್ಲ, ನಮ್ಮೂರು ಪೈಲ್ವಾನ ಜಗಜ್ಜಾಹಿರ ಆಗಬೇಕು, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಅವನು ಗುರುತಿಸ್ಬೇಕು, ಈ ಒಂದು ಕಲ್ಯಾಣ ಕರ್ನಾಟಕದ ಪ್ರತಿಭೆ ನಾಡಿನಾದ್ಯಂತ ಹರಡಬೇಕು ಅನ್ನೋ ವಿಚಾರಗಳಿಂದ ಇವರು ಅದೇ ಸಮಾಜದ ಹಿರಿಯರು. ಇವರು ಕುರುಬ ಸಮಾಜದ ಹಿರಿಯರು. ಒಬ್ಬವ ಒಂದು ಕುರುಬ ಹಟ್ಟಿಯಲ್ಲಿ ಬೆಳೆದಂತ ಒಂದು ಪ್ರತಿಭೆ ಅದು. ಯಾಕಂದ್ರೆ ಸಾಲಿ ಕಲ್ತಿಲ್ಲ, ಏನಿಲ್ಲ, ಎಲ್ಲಿ ಕೋಚಿಂಗ್ ಹೋಗಿಲ್ಲ, ಎತ್ತಬೇಕನ್ನೋದು ನೋಡಿಲ್ಲ. ಆದ್ರೂ ಏನೋ ಒಂದು ಹುಮ್ಮಸ್ ಬೆಳೆದು ಬಡತನದಾಗೆ ಕಲಿಬೇಕು, ಎತ್ತಬೇಕು ಅನ್ನೋ ವಿಚಾರದಿಂದ ಬಂದಾನಂತ ಹೇಳ್ತೀವಿ. ಇಲ್ಲಿವರೆಗೆ ತಾವೇನದ ಒಳ್ಳೆ ರೀತಿಲಿ ಇಲ್ಲಿ ಎಲ್ಲಾರು ಪ್ರೋತ್ಸಾಹ. ಈ ಯಡ್ರಾಮಿ ತಾಲೂಕಿನ ಯಡ್ರಾಮಿ ಗ್ರಾಮದಲ್ಲ ಎಲ್ಲ ಕರಿಯಪ್ಪ ಪೈಲ್ವಾನ್ರ ಬಗ್ಗೆ ಎಲ್ಲಾ ಕಡೆ ಕೇಳಿದೀನಿ, ಎಲ್ಲ ಒಳ್ಳೆ ರೆಸ್ಪಾನ್ಸ್ ಅದ. ಹೆಂಗ್ರಿ ಕಕ್ಕ ನಿಮ್ಗೆ ಹೆಂಗ್ ಕರಿಯಪ್ಪ ಪೈಲ್ವಾನ್ ಇಲ್ಲಿ ನಿಂಬಲ್ಲಿಂದ ಕರ್ನಾಟಕದಾಗ ಎಲ್ಲಾ ಕಡೆ ಹೋಗಾಕತ್ತಾನ? ಈಗ ಎಲ್ಲಾ ಕಡೆ ಹೋಗಾಕತ್ತಾನ. ಅವಾಗ ನಿಮ್ಗೆ ಖುಷಿ ಅನಿಸ್ತದ? ಒಂದ್ ಎಲ್ಲಾ ವಿಡಿಯೋಗಳು ನೋಡಿ ಏನ್ ಅನಿಸ್ತದ ನಿಮ್ಗೆ? ಬಾಳ ಖುಷಿ ಅನಿಸ್ತದ. ಈ ಸದ್ ನಮ್ ಬಲ್ಲಿ ಮನುಷ್ಯ ಎತ್ಲಕತ್ತಾನಪ್ಪ ಅಂದ್ರೆ ಭಾರಿ ಖುಷಿ ರೀ. ಹೆಮ್ಮೆ ಎಲ್ಲಾ ಕಡೆ ಹೋಗಿ ಎಲ್ಲಾ ಕಡೆ. ಈಗ ಬಿಜಾಪುರ ಈ ಕಡೆ ಸುತ್ತ ತಾಲೂಕದಾಗ ಹೋಗಿ ಎತ್ತಿ ಬಂದಾನ್ರಿ, ಜಿಲ್ಲಾದಾಗ ಎತ್ತಿ ಬಂದಾನ. ಬಾಳ ಖುಷಿ ಅನಿಸ್ತದ. ಖುಷಿ ಅನಿಸ್ತದ. ಧನ್ಯವಾದಗಳು. ಪೈಲ್ವಾನ್ ನಮ್ ಸೋತನ ಅಂತೇಳಿ ನಮ್ ಬೆನ್ನು ಬಿಟ್ಟಿಲ್ರಿ. ನೋಡ್ರಿ ಮತ್ತ
ಇವತ್ತು ಗೆದಿಲಿ ಅದಕ್ಕ ಅವ್ರು ಏನೇ ಆದ್ರೂ ಕಷ್ಟ ಸುಖಗಳದಾಗ ಅವ್ರ ಪಾಲಿಗೆ ಅದಾರಂತ. ಈಗ ಅವ್ರ ಮಾವ ಏನವ್ರಿಗೆ ಪೈಲ್ವಾನಿಕೆ ವೃತ್ತಿಯನ್ನು ಪರಿಚಯಿಸಿ ಅವ್ರಿಗೆ ನೀವು ಗುಂಡು ಎತ್ತಬೇಕು, ಚೀಲ ಎತ್ತಬೇಕಂತ ತೋರಿಸ್ಕೊಟ್ಟಂತ ಬೀರಪ್ಪ ಪೂಜಾರಿ ಕೇಳೋಣ ಏನ್ ಇದು ಯಾವ ರೀತಿ ನೀವು ಉತ್ಸಾಹ ಬಂತು ಅವನಿಗೆ ಪೈಲ್ವಾನ್ ಮಾಡ್ಬೇಕಂತ ಯಾಕೆ ಬರ್ತದೆ ಅಂತ ಹೇಳ್ರಿ. ಮೊದಲ ನಾವು ಸ್ವಲ್ಪ ಎತ್ತಾಡ್ತಿದ್ದೇವ್ರಿ, ನಾವು ಮೊದಲ ಸಣ್ಣ ಪುಟ್ಟ ಎತ್ತಾಡ್ತಿದ್ದೇವ್ರಿ. ನೋಡಿ ನಮ್ಮ ಮಾವರು ಎತ್ತಲಕತ್ತಾರಪ್ಪ, ನಾವು ನೋಡೋ ಮಧ್ಯೆ ಅವರು ಒಂದು ಸ್ವಲ್ಪ ಸಣ್ಣ ಚೀಲ ಇಟ್ಟು ಅವರು ಸ್ವಲ್ಪ ನೋಡ್ಲಕತ್ತಾರ. ಸ್ವಲ್ಪ ಸರಿಯಾಗಿ ಎತ್ತಲಕತ್ತ ಅವ್ರ ಮನ್ಯಾಗ ನಮ್ಮ ಮಾವಾರ್ರಿ ಮಗ ಯಾಕ ಚೀಲ ಎತ್ತಂಗ ಕಾಣ್ತಾನಪ್ಪ ಅವ್ನಿಗೆ ಪೈಲವಾರ ಮಾಡ್ಬೇಕಂತ ಹೇಳಿ ಅವ್ರಿಗೆ ತಲೆ ಹೋಗು ಸ್ವಲ್ಪ ಒಂದು ಮೇಸದು ಮಾಡೋದು ಜರ ಮಾಡಿ ಮುಂದ್ ಅವರು ನಾವು ಬಿಟ್ಟವ್ರಿ. ಮುಂದ್ ನಾವು ಬಿಟ್ಟು ಮಾಡಕ್ ಅವ್ರು ಈ ಸದ್ದ ದೊಡ್ಡ ಪೈಲವಾನಾಗಿ ಬೆಳೆದಾರಿ. ಮೊದಲು ಸಣ್ಣ ಪೈಲವಾನ್ರಿ ಅವರು. ಈಗ ಬೆಳಿತಾ ಮುಂದ್ ಏನದ ನಾವು ಅವಾಗ ಬಿಟ್ಟೇವ್ರಿ. ಅವ್ರು ಬಾತ್ಲಕತ್ರು ಬಿಟ್ಟೆವು. ಮುಂದ ಇವ್ರು ಅವ್ರು ಮಸ್ತಾರ್ರಿ, ಶರಣು ಕಡಿಮೆಗೇರಿ ಅಂತ ಹೇಳ್ರಿ. ಅವ್ರು ಎಲ್ಲಿ ಹೋದ್ರು ಅವ್ರು ಹಿಂದಿರ್ತಾರ್ರಿ. ಈಗ ಮುಂದ ದಿನ ಅವ್ರಿಗೆ ನಾವು ಮುಂದ್ ಬಿಟ್ಟು ಅವ್ರಿಗೆ ಗಂಟೆ ಐತ್ರಿ. ಇವ್ರು ಮಸ್ತಾರಿ. ಅವ್ರಿಗೆ ದಿನ ರೂಮ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಸೋದು. ಮುಂದೆ ಎಲ್ಲಾರ ಹೋದ್ರು